ಎಲ್ಲ ಊರಿಂದ ಲಕ್ಷಾಂತರ ಜನ ಭಕ್ತರು ಬರತಾರ. ಅದ್ರೊಳಗೂ ಇವತ್ತು ಬಾದಾಮಿ ತಾಲೂಕಿನ ಬನಶಂಕರಿ ದೇವಿ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರ. ಅವ್ರನ್ನ ಇವತ್ತು ಕೇಳೋನು ದೇವಿ ಮಹಿಮೆ ಬಗ್ಗೆ ಅವ್ರಿಗೆ ಹೆಂಗೆ ಅನಿಸ್ತೈತೆ ಅಂತ. ಸರ್ ಹೇಳ್ರಿ. ದೇವಿ ಮಹಾತ್ಮೆ ಹೇಳೋದಂದರೆ ತಾಯಿ ಗುಣಗಾನ ಮಾಡಿದಂಗೆ. ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜಗನ್ಮಾತೆ ಇವತ್ತಿನ ದಿವಸ ನಮಗೆಲ್ಲರಿಗೂ ಈ ಒಂದು ಮಹಾಲಕ್ಷ್ಮಿ ರೂಪದೊಳಗೆ ಇಲ್ಲಿ ದರ್ಶನ ಕೊಡಕತ್ತಾಳೆ. ಬಾದಾಮಿಯೊಳಗೆ ಬನಶಂಕರಿ, ಶೃಂಗೇರಿ ಒಳಗೆ ಶಾರದೆ, ಕೊಲ್ಲೂರಿನೊಳಗೆ ಮೂಕಾಂಬಿಕೆ, ಆಕೆ ನಾನಾ ರೂಪದೊಳಗೆ ಜನ್ಮ ತಾಳಿ ನಮ್ಮನ್ನೆಲ್ಲ ಉದ್ಧರಿಸಲಿಕ್ಕೆ ಸಾಕಷ್ಟು ರೂಪಗಳನ್ನು ತಾಳಿ ಇವತ್ತಿನ ದಿವಸ ನಮಗೆ ದರ್ಶನವನ್ನು ಕೊಡ್ತಿದ್ದಾಳೆ. ಅದರಲ್ಲೂ ಸುಳೆಭಾವಿ ಅಂತಕ್ಕಂಥ ಗ್ರಾಮದಲ್ಲಿ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿ ಅತ್ಯಂತ ಜಾಗೃತ ಸ್ವರೂಪದಲ್ಲಿ ನೆಲೆಸಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾಳೆ. ನಾನು ತಿಳಿದ ಹಾಗೆ ಸುಮಾರು ನನಗೆ ಇವತ್ತಿನ ದಿವಸ 42 ವಯಸ್ಸಿರ್ಬೋದು. ಆದರೆ 42 ವರ್ಷಗಳಲ್ಲಿಯೂ ಕೂಡ ನಾನು ಪ್ರತಿ ವರ್ಷ ದೇವಸ್ಥಾನಕ್ಕೂ ಬಂದಾಗಲೂ ಕೂಡ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಜಗನ್ಮಾತೆಗೆ ಅರಕೆ ಮಾಡಿಕೊಂಡಾಗ ಆ ಜಗನ್ಮಾತೆ ಸ್ವತಃ ಮಕ್ಕಳಂತೆ ನಮ್ಮನ್ನೆಲ್ಲ ಪಾಲನೆ ಮಾಡಿ ಪೋಷಣೆ ಮಾಡುವ ರೀತಿಯಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಜಗನ್ಮಾತೆ ಅನುಗ್ರಹಿಸ್ತಾ ಇದ್ದಾಳೆ. ಮತ್ತು ಆಕೆಯ ಅನುಗ್ರಹ ಕೇವಲ ನಮ್ಮ ಮೇಲೆ ಅಷ್ಟೇ ಅಲ್ಲದೆ ಇಡೀ ಮನುಕುಲದ ಮೇಲೆ, ಸಕಲ ಚರಾಚರ ವಸ್ತುಗಳ ಮೇಲೆ ಇರೋದರಿಂದಲೇ ಇವತ್ತಿನ ದಿವಸ ಸೃಷ್ಟಿಯಲ್ಲಿ ಸಂಪನ್ನವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಈ ಒಂದು ಸುಳೆಬಾವಿಯ ಮಹಾಲಕ್ಷ್ಮೀ ದೇವಿ ಜಾಗೃತ ಸ್ವರೂಪದಲ್ಲಿ ನೆಲೆಗೊಂಡು ಆಕೆ ನೋಡಲಿಕ್ಕೆ ರೂಪ ಅತ್ಯಂತ ಸುಂದರವಾಗಿರತಕ್ಕಂಥ ರೂಪದಲ್ಲಿ ಕಂಗೊಳಿಸಲು ಕೂಡ ದುಷ್ಟರಿಗೆ ಆಕೆ ಅತ್ಯಂತ ವ್ಯಾಘ್ರ ರೂಪದಲ್ಲಿ ಕಂಗೊಳಿಸ್ತಾಳೆ, ಶಿಷ್ಟರಿಗೆ ಮಾತೃ ರೂಪದಲ್ಲಿ ಕಂಗೊಳಿಸ್ತಾಳೆ. ಅಂದರೆ ಸಕಲ ಚರಾಚರ ವಸ್ತುಗಳನ್ನು ಕೂಡ ಪಾಲನೆ ಪೋಷಣೆ ಮಾಡುವಂತಹ ಜಗನ್ಮಾತೆ ಆಕೆ ಆಗಿರೋದ್ರಿಂದ ಆಕೆ ಸಾಕಷ್ಟು ರೀತಿಯ ಅನುಗ್ರಹವನ್ನು ಎಲ್ಲ ಭಕ್ತರ ಮೇಲೆ ಮಾಡ್ತಾ ಬಂದಿದ್ದಾಳೆ. ಈ ಜಗನ್ಮಾತೆ ಅನುಗ್ರಹದಿಂದಲೇ ನೀವೆಲ್ಲರೂ ಇವತ್ತಿನ ದಿವಸ ಸುಭಿಕ್ಷವಾಗಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಧನ್ಯವಾದ ರೀ. ನಿಮ್ಮ 2 ಅನಿಸಿಕೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆದ್ರಿ. ನೀವು ಅನಿಸಿಕೆ ಹಂಚ್ಕೊಂಡಿದ್ದು. ನಮಸ್ಕಾರ.